ಈಗ ಈ ಸರ್ ಹೇಳಿದ್ದು ನೀವು ಮಕ್ಕಳುಗಳು ಯಾರಾದರೂ ನೋಡ್ತಾ ಇದ್ರೆ ಅಥವಾ ಪೇರೆಂಟ್ಸ್ ನೀವು ನೋಡ್ತಾ ಇದ್ರು, ದಯವಿಟ್ಟು ತಿಳ್ಕೊಳ್ಳಿ, ನೀವು ಹುಟ್ಟಿದಾಗಿಂದಾನೇ ಪ್ರಾಡಿಜಿ ಆಗೋ ಅವಶ್ಯಕತೆ ಇಲ್ಲ. ಪ್ರಾಡಿಜಿ ಅಂದರೆ ನೀವು ಮೇಧಾವಿ ಆಗುವಂಥ ಅವಶ್ಯಕತೆ ಇಲ್ಲ. ನೀವು ಕೂಡ ಯಾರು ಬೇಕಾದರೂ ಮೇಧಾವಿ ಆಗ್ಬೋದು ಅಂತ ಸರ್ ಹೇಳಿದ್ದಾರೆ. ಅದಕ್ಕೇನು ಮಾಡಬೇಕು, ನಮ್ಮ ಬ್ರೈನ ಟ್ರೈನ್ ಮಾಡಬೇಕಷ್ಟೇ. ಸಿಂಪಲ್ ವಿಷಯಗಳು ಹೇಳಿದ್ರಲ್ಲ ಅವರು, ಅಂದರೆ ರೆಗ್ಯುಲರ್ ಆಗಿ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿ, ಎಲ್ಲದರಲ್ಲೂ ಮ್ಯಾಥಮೆಟಿಕ್ಸ್ ಹುಡ್ಕೋಕ್ಕೆ ಹೋಗಿ ನೀವು ಅದನ್ನ ಪ್ರಾಕ್ಟೀಸ್ ಆಗಿ ಮಾಡ್ಕೊಂಡು ಹೋದರೆ ಯಾರೂ ನಿಮ್ಮನ್ನು ಪ್ರಾಡಿಜಿ ಅಥವಾ ಒಂದು ಮೇಧಾವಿ ಆಗೋಕ್ಕೆ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಪೇರೆಂಟ್ಸ್ ಅಥವಾ ಟೀಚರ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ, ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನೀವು ಹೇಳ್ತಾ ಹೋಗ್ಬೇಕು, ಯಾರು ಬೇಕಾದ್ರೂ ಮ್ಯಾಥ್ಸ್ ಕಲಿಬೋದು ಅಂತ ದಯವಿಟ್ಟು ಅದನ್ನು ಹೇಳ್ತಾ ಹೋಗಿ. ಮ್ಯಾಥ್ಸ್ನ ಒಂದು ಕಷ್ಟದ ಒಂದು ವಿಷಯ ಅಂತ ಹೇಳದೇ ಇದ್ದರೆ ಯಾರು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ರು ಸರ್. ರಾಮಾನುಜಂ ಸರ್ ಬಗ್ಗೆ ನೀವು ಮಾತಾಡಿದ್ರಿ. ನಾನು ರಾಮಾನುಜಂ ಸರ್ ಬಗ್ಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಸರ್ ನನಗೆ. ಅವ್ರು ಕೇಳಿದಾಗ ಅವ್ರು ಬಂದಿದ್ದು ತುಂಬ ಒಂದು ವೆರಿ ಮೀಗರ್ ಬ್ಯಾಕ್ಗ್ರೌಂಡ್, ಅಥವಾ ತುಂಬ ಒಂದು ಕಷ್ಟದ ಒಂದು ಯಾವುದೋ ಒಂದು ಹಳ್ಳಿಯಲ್ಲಿ ತಮಿಳ್ನಾಡುವಲ್ಲಿ ಹುಟ್ಟಿದಲ್ಲಿ ಯಾರು ಅವ್ರಿಗೆ ಅಷ್ಟೊಂದು ಗ್ರೇಟ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡೋಕ್ಕೂ ಯಾರೂ ಇರಲಿಲ್ಲ. ಅವರೇ ಸ್ವಂತ ಪ್ರಾಕ್ಟೀಸಲ್ಲಿ ಮಾಡಿ ಕಲ್ತ್ಕೋತಾ ಇದ್ರು. ಬಟ್ ಅವರು ನನಗೆ ದೇವಿ ಬಂದು ಕಿವಿಲಿ ಹೇಳ್ತಾ ಇದ್ರು, ಅದಕ್ಕೆ ನಂಗೆ ಇಷ್ಟೊಂದು ಮ್ಯಾಥಮೆಟಿಕ್ಸ್ ಬರ್ತಿತ್ತು ಅಂತ ಹೇಳ್ತಿದ್ರು. ನಿಮ್ಮ ಅಭಿಪ್ರಾಯ ಸರ್, ದೇವಿ ಬಂದು ಹೇಳ್ತಿದ್ರ ಅಥವಾ ಅವರ ಒಂದು ಪರಿಶ್ರಮನೇ ಅವ್ರನ್ನ ಅಷ್ಟು ಗ್ರೇಟ್ ಮ್ಯಾಥಮೆಟಿಷಿಯನ್ ಮಾಡ್ತಾ? ಇಲ್ಲಿ ಮುಖ್ಯವಾಗಿ ಇದಕ್ಕೆ ಮುಂಚೆ ಅವ್ರು ಹೇಳಿದ್ರು, ಬ್ರೈನ್ ಬಗ್ಗೆ ಮಾತಾಡೋರು. ನಾನು ಐನ್ಸ್ಟೈನ್ ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಐನ್ಸ್ಟೈನ್ ಯಾಕೆಂದರೆ ಐನ್ಸ್ಟೈನ್ ವಾಸ್ ನಾಟ್ ಗುಡ್ ಅಟ್ ಮ್ಯಾಥ್ಸ್ ಡ್ಯೂರಿಂಗ್ ಇಸ್ ಹೈಸ್ಕೂಲ್ ಡೇಸಲ್ಲಿ. ಐನ್ಸ್ಟೈನ್ ದಡ್ಡ ಅಂತಲೇ ಪಟ್ಟಿ ಕಟ್ಟಿಸ್ಕೊಂಡವರು. ಹೌದಾ ಸರ್? ಐನ್ಸ್ಟೈನ್ಗೂ ಹೆಚ್ಚೇನು ಗೊತ್ತಿರಲಿಲ್ಲ ಅಂತ. ಆದರೆ ಐನ್ಸ್ಟೈನ್ ಇವತ್ತು ಯಾತಕ್ಕೆ ಪ್ರಚಾರಕ್ಕೆ ಅಥವಾ ತುಂಬ ಪಬ್ಲಿಸಿಟಿಯನ್ನು, ಒಂದು ಅವರ ಒಳ್ಳೆ ಗುಣ, ಎರಡು ಅವರು ಥಾಟ್ ಲ್ಯಾಬ್, ಅಂದರೆ ಥಾಟಲ್ಲಿ ಲ್ಯಾಬ್ ಕಟ್ಟೋರು. ಥಾಟ್ಸ್ನ ಬಳಸಿ ಅದರಲ್ಲೇ ಪ್ರಯೋಗಾಲಯನ ಆ ಶತಮಾನದಲ್ಲಿ ಥಾಟ್ ಲ್ಯಾಬ್ ಕಟ್ಟಿ ಆ ಲ್ಯಾಬಲ್ಲಿ ಮತ್ತೆ ಪ್ರಯೋಗ ಮಾಡಿದ್ದು ಥಾಟ್ಸಲ್ಲಿ. ಅಂದರೆ ಥಾಟ್ ಇಟ್ ಸೆಲ್ಫ್ ಈಸ್ ಎ ಕೈಂಡ್ ಆಫ್ ನಿಮಗೆ ಸಿಗುವಂಥ ಸಮರ್ಥವಾದ ಒಂದು ಕಲಿಕಾ ವಿಷಯ. ಅದರಿಂದ ಥಾಟು ನೀವು ಎವಾಲ್ವ್ ಆದ್ದರಿಂದ ಐನ್ಸ್ಟೈನ್ ಹೇಳೋದಿದೆ, ಥಾಟ್ಸ್ ಇಂಪ್ರೂವ್ ಆಗ್ತಿದ್ದಂಗೆ, ನಿಮ್ಮ ಥಾಟ್ ಡೆವಲಪ್ ಆಗ್ತಿದ್ದಂಗೆ ಅದರಿಂದ ಐನ್ಸ್ಟೈನಲ್ಲಿ ಥಾಟ್ ಎವಾಲ್ವ್ ಆಗುತ್ತೆ, ಹೆಚ್ಚು ಸಮರ್ಥವಾಗಿ ಬೆಳೀತಾ ಹೋಗುತ್ತೆ. ಸ್ವಲ್ಪ ಎಲಾಬ್ರೇಟ್ ಮಾಡಿ ಸರ್, ನಂಗೆ ತುಂಬ ಕ್ಯೂರಿಯಾಸಿಟಿ. ಥಾಟ್ ಲ್ಯಾಬ್ ಅಂದ ತಕ್ಷಣ ಅಂದರೆ ಅವರು ಮೈಂಡಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಲ್ಯಾಬ್ ಕಟ್ಟಿದ್ದಾರೆ. ಅವತ್ತೊಂದು ಲ್ಯಾಬ್ ಇರಲಿಲ್ಲ, ಅವ್ರ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಸೊ ನೀವು ಕಲಿಬೋದು ಅನ್ನೋದು ಇದನ್ನೇ ಐನ್ಸ್ಟೈನ್ ಹೇಳುವಂಥದ್ದು, ಅಥವಾ ಐನ್ಸ್ಟೈನ್ ನನಗೆ ತಿಳ್ಕೊಂಡಿದ್ದು. ಅಥವಾ ಯಾವುದೇ ನಾನು ಗಣಿತಜ್ಞರು ಅಥವಾ ಯಾವುದೇ ಕಲ್ತಿರೋವಂಥ, ನಾನು ಪಾಲಿಮ್ಯಾಥ್ ಅನ್ನೋ ಒಂದು ಪದ ಬಳಸಿ. ಪಾಲಿಮ್ಯಾಥ್ ಅಂದರೆ ಒನ್ ಇಸ್ ಗುಡ್ ಅಟ್ ಮೆನಿ ಫೀಲ್ಡ್ಸ್ನ ಪಾಲಿಮ್ಯಾಥ್ ಅಂತ. ಪಾಲಿಗನ್ ಗೊತ್ತಿರುತ್ತೆ ಎಲ್ಲರಿಗೂ. ಪಾಲಿಗನ್ ಅಂದರೆ ಮೆನಿ ಸೈಡೆಡ್ ಶೇಪ್ ಹೇಳ್ತಾರೆ. ಪಾಲಿಮ್ಯಾಥ್ ಅಂದರೆ ಒನ್ ಇಸ್ ಗುಡ್ ಅಟ್ ಇಂಜಿನಿಯರಿಂಗ್, ಒನ್ ಇಸ್ ಗುಡ್ ಅಟ್ ಆರ್ಟ್, ಒನ್ ಇಸ್ ಗುಡ್ ಅಟ್ ಮ್ಯೂಸ್, ಒನ್ ಇಸ್ ಗುಡ್ ಅಟ್ ಸೋ ಮೆನಿ ಥಿಂಗ್ಸ್. ಮಿನಿಮಮ್ ಒಂದು 5 ಫೀಲ್ಡಲ್ಲಾರು ಅವರು ಎಕ್ಸ್ಪರ್ಟ್ ಇರ್ತಾರೆ. ಸೊ ಅಂಥವ್ರನ್ನೆಲ್ಲರೂ ಪಾಲಿಮ್ಯಾಥ್ ಅಂತಾರೆ. ಅದಕ್ಕೆ ಅದ್ಭುತವಾದ ಶತಮಾನಗಳಿಂದ ಉದಾಹರಣೆ ಕೊಡೋದು ಲಿಯೋನಾರ್ಡೋ ಡೈವಿನ್ಸಿ ಅಂತ ಹೇಳ್ತೀವಿ. ಡೈವಿನ್ಸಿ ಮೊನಾಲಿಸಾ ಪೇಂಟ್ ಬರ್ತಿದ್ದ, ಇಂಜಿನಿಯರಿಂಗ್ ಬಗ್ಗೆ ಡ್ರಾಯಿಂಗ್ ಇತ್ತು, ಬೇರೆ ಫೀಲ್ಡಲ್ಲಿ. ಇವತ್ತು ನಮ್ಮಲ್ಲಿ ತುಂಬ ಜನ ಪಾಲಿಮ್ಯಾಥ್ಸ್ಗಳಿದ್ದಾರೆ. ನಾನು ತುಂಬ ಜನ ಉದಾಹರಣೆ ಕೊಡೋದು. ಬಟ್ ಐನ್ಸ್ಟೈನ್ ಪಾಲಿಮ್ಯಾಥ್ ಅಲ್ಲ, ಇನ್ನೊಬ್ಬರು ಪಾಲಿಮ್ಯಾಥಾಗಿ ಬರ್ತಾರೆ. ಬಟ್ ಇಲ್ಲಿ ಐನ್ಸ್ಟೈನು ಥಾಟ್ಸ್ಗಳನ್ನ ಬೆಳೀತಾ ಹೋಗ್ತಾರೆ. ಥಾಟ್ಸಲ್ಲೇ ಎಲ್ಲವನ್ನೂ ಸಹ ಒಂದು ಪ್ರಯೋಗಾಲಯ ಹೆಂಗಿರಬೇಕು ಅಂದರೆ ಥಾಟಲ್ಲಿ ಅವ್ರಿಗೆ ಬರುತ್ತೆ. ಪ್ರಯೋಗಾಲಯ ಇಲ್ಲವೇ ಇಲ್ಲ, ಬಟ್ ಥಾಟಲ್ಲಿ ಪ್ರಯೋಗಾಲಯನ ಕಟ್ತಾರೆ. ಆ ಥಾಟಲ್ಲಿ ಪ್ರಯೋಗಗಳು ಹೆಂಗಿರಬೇಕು ಅಂತ ನಿರ್ಧಾರ ಮಾಡ್ತಾರೆ ಸಿದ್ಧಾಂತದಲ್ಲಿ. ಸೊ ಆ ಪ್ರಯೋಗಗಳ ಬಗ್ಗೆ ಕಲ್ಪನೆಗಳಾಗಲಿ, ಅಂದರೆ ಅವರ ಕಲ್ಪನೆಗಳೇ ಅವರಿಗೆ ಮೂಲ ವಸ್ತು. ಫಂಡಮೆಂಟಲ್ ಆಫ್ ಲರ್ನಿಂಗ್ ಏನು ಥಾಟ್ಸ್. ಸೊ ಥಾಟ್ಸನ್ನು, ಆಲೋಚನೆಗಳಿಗೆ ನಿಮಗೆ ವಸ್ತು ಆದಾಗ, ಅದರಿಂದ ನಾನು ಹೇಳ್ತೀನಿ, ಕಲಿಕೆ ಕಣ್ಣಲ್ಲಲ್ಲ, ಮೂಗಲಲ್ಲ, ಬಾಯಲ್ಲಲ್ಲ ಅಥವಾ ಕಿವಿಲಲ್ಲ, ನಿಮ್ಮ ಥಾಟಲ್ಲಿ ಕಲೀರಿ. ದಿಸ್ ಕಾಲ್ ಥಾಟ್. ಈ ಥಾಟಲ್ಲಿ ಕಲಿಯೋಕ್ಕೆ ಸಮರ್ಥವಾದ ಒಂದು ಭಾಷೆ ಅಂದರೆ ಗಣಿತ. ಥಾಟ್ ಲ್ಯಾಬ್. ಯಾಕೆಂದರೆ ಅದು ತುಂಬ ಶಾರ್ಪಾಗಿ, ಸಿಂಬಾಲಿಕ್ಕಾಗಿ ನ್ಯೂಮೆರಿಕಲ್ ಸೆನ್ಸ್ ಆಗ್ಬೋದು, ಅಕ್ಷರ ಸೆನ್ಸ್ ಆಗ್ಬೋದು, ಶೇಪ್ ಸೆನ್ಸ್ ಆಗ್ಬೋದು, ಇವೆಲ್ಲವನ್ನೂ ಸಹ ಗಣಿತ ಮಾಡಿಕೊಡುತ್ತೆ. ಅದರಿಂದ ಮ್ಯಾಥ್ಸ್, ಐನ್ಸ್ಟೈನ್ ಫಿಸಿಸಿಸ್ಟ್ ಆಗೋಕ್ಕೂ ಮುಂಚೆ ಅವರು ಮ್ಯಾಥಮೆಟಿಷಿಯನ್ ಆಗಿದ್ದರು. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ. ಅದರ ಅವರ ಬಾಲ್ಯಗಳನ್ನೊಬ್ಬರು ಇರ್ತಾರೆ, ಅವರು ಪಯಂಕರ್ ಅಂತಾರೆ. ಅವರು ಫಿಸಿಸಿಸ್ಟ್ ಆಗಿದ್ದವರು ಮ್ಯಾಥಮೆಟಿಷಿಯನ್ ಆಗ್ತಾರೆ. ಪಯಂಕರ್ ಇಸ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್. ಅದೇ ಥರ ಇವರಿಬ್ಬರು ಸಂಭಾಷಣೆಗಳು ತುಂಬ ಚೆನ್ನಾಗಿದೆ, ನಾಟಕ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಇವರಿಬ್ಬರಲ್ಲಿ ಕಾಮನ್ ಆಗಿ ನೋಡಿದರೆ ಇವರು ಥಾಟನ್ನು ಬಳಸ್ತಾ ಹೋಗ್ತಾರೆ. ಅದರಿಂದ ಐನ್ಸ್ಟೈನ್ ಥಾಟ್ ಲ್ಯಾಬ್ ಮಾಡ್ತಾರೆ, ಆ ಥಾಟಲ್ಲಿ ಪ್ರಯೋಗ ಮಾಡ್ತಾರೆ. ಅವರು 100 ವರ್ಷ ಆದಮೇಲೆ ಲ್ಯಾಬ್ ಕಟ್ಟಕ್ಕೆ ಸಾವಿರಾರು ಕೋಟಿ ಸಂಸ್ಥೆಗಳು ಖರ್ಚು ಮಾಡುತ್ತೆ. ಹಿಂಗಿರಬೇಕು ಲ್ಯಾಬ್, ಅವ್ರು ಹೇಳಿದ ಲ್ಯಾಬ್ ಹಿಂಗೆ ಅಂತ. ಅವ್ರ ಥಾಟಲ್ಲಿ ನಿಂತು ಅದನ್ನು ಒಂದು ಲ್ಯಾಬ್ ಆಗಿ ಮಾಡಬೇಕು ಅನ್ನೋದು 100 ವರ್ಷ ಆದಮೇಲೆ ಮಾಡೋಕ್ಕಾಗತ್ತೆ, ಆವಾಗ ಮಾಡೋಕ್ಕಾಗಲ್ಲ. ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಅವ್ರ ಲ್ಯಾಬ್ ಹಿಂಗಿತ್ತು ಅಂತ ಯೋಚನೆ ನೋಡಿ, ಇದಪ್ಪ ಲ್ಯಾಬು, ಇದರಲ್ಲಿ ಈ ಥರ ಇರಬೇಕು. ನಾನು ಕೇಳ್ತೀನಿ, ನೀವು ಆಟಮ್ಸ್ ಬಗ್ಗೆ ಮಾತಾಡ್ತೀರಾ, ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡ್ತೀರಾ, ಪ್ರೋಟಾನ್ಸ್ ಬಗ್ಗೆ ಮಾತಾಡ್ತೀರಾ. ಆ 10 ಪವರ್ಸಲ್ಲಿ 10 to the power ಅದರ ಸೈಜು -21, -23, ಇದೆಲ್ಲ ಕಳೀತಾರೆ. ಬಟ್ ಅದು ನಂಗೆ ನೋಡಿದ್ದೀರಾ ಅಂತ ಕೇಳ್ತೀನಿ ಮಕ್ಕಳನ್ನ. ಎಲೆಕ್ಟ್ರಾನ್ ನೋಡಿದ್ದೀರಾ, ಪ್ರೋಟಾನ್ ನೋಡಿದ್ದೀರಾ? ತುಂಬ ಸಿಂಪಲ್ಲಾಗಿ ಹೈಸ್ಕೂಲ್ ಇದರಲ್ಲಿ ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನ್ ಈ ಥರ ಪದಗಳು ಬಳಸ್ಬಿಡ್ತಾರೆ. ನೋಡಿದ್ದೀರಾ ಅಂತ ಕೇಳ್ತೀನಿ. ಮಕ್ಕಳು ನೋಡೋಕ್ಕೆ ಸಾಧ್ಯ ಸರ್, ನೋಡಿರೋಕ್ಕೆ ಸರ್. ನಾನು ಹೇಳ್ತೀನಿ, ಇಫ್ ಯು ಟ್ರೈ ಯು ಕ್ಯಾನ್ ಸಿ ವಿತ್ ಯುವರ್ ಥಾಟ್. ಆ ಚಿಕ್ಕ ಸೂಕ್ಷ್ಮ ಗಾತ್ರನ ನಿಮ್ಮ ಥಾಟಲ್ಲಿ ನೋಡ್ಬೋದು. ಅದೇ ಥರ ವಿಶ್ವನ ನಾವು ನೋಡೋಕ್ಕೆ ಸಾಧ್ಯ ಅಂದರೆ ಥಾಟಲ್ಲಿ, ನಮ್ಮ ಕಣ್ಣಲ್ಲಿ. ಸೊ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ನೋಡೋ ಅಂಥದ್ದು ಮತ್ತು ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋವಂಥ ಸಾಧ್ಯತೆ ಇರೋದು ಥಾಟ್ಸ್ಗಳಿಗೆ.
ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.